ಓಂ ನಾರಾಯಣ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಮೊದಲಿಗೆ ಒಬ್ಬ ವ್ಯಕ್ತಿ ಈ ಯೂಟ್ಯೂಬಲ್ಲಿ ಒಬ್ಬ ವ್ಯಕ್ತಿ ತುಂಬ ಕಾಲದಿಂದ ರೋಸ್ಟ್ ಮಾಡಿಕೊಂಡು ತಿರುಗ್ತಾ ಇದ್ದಾನೆ. ಸಕ್ರಮ ಮಾರ್ಗದಲ್ಲಿ ಕರೆಕ್ಟಾಗಿ ರೋಸ್ಟ್ ಮಾಡಿದ್ರೆ ಪರವಾಗಿಲ್ಲ, ಆದರೆ ಆ ರೋಸ್ಟ್ ಮಾಡ್ತಕ್ಕಂಥದ್ದು ಸರಿಯಾಗಿ ರೋಸ್ಟ್ ಮಾಡ್ದಿರ ತುಂಬ ಸೀದೋಗೋ ಥರ ತುಂಬ ಅಸಹ್ಯವಾಗಿ ರೋಸ್ಟ್ ಮಾಡಿದ್ರೆ ಖಂಡಿತ ಅದು ಯಾರೂ ಸಹ ತಿನ್ನೋದಕ್ಕೆ ಆಗೋದಿಲ್ಲ. ಅದನ್ನು ತಿನ್ನೋ ಬ್ಯಾಚ್ ಖಂಡಿತ ಬೇರೆ ಇರುತ್ತೆ. ಆ ಬ್ಯಾಚ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ತುಂಬ ಜನ ತಿನ್ನೋಕ್ಕಾಗಲ್ಲ. ಆದ್ದರಿಂದ ಆ ರೋಸ್ಟನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ ರೋಸ್ಟನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಈ ವಿಡಿಯೋ ತುಂಬ ಲೆಂತ್ ಆಗ್ಬೋದು, ದಯವಿಟ್ಟು ಪೇಷನ್ಸಿಂದ ನೋಡಿ. ಮೊದಲಿಗೆ ಈ ರೋಸ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿ ನಾವು ನೋಡೋಣ, ಆಮೇಲೆ ಮಾತಾಡೋಣ ಈ ವಿಡಿಯೋ. ಹಲೋ ಗೈಸ್, ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಕೈಯಲ್ಲಿ ರೋಸ್ಟ್ ಆಗ್ತಿರೋ ಕ್ಯಾಂಡಿಡೇಟ್ ಹೆಸರು ಹೇಳಕ್ ಹೋಗಲ್ಲ. ಮೊದಲು ಒಂದು ಶಾರ್ಟ್ ಇಂಟ್ರಡಕ್ಷನ್ ಕೊಡ್ತೀನಿ, ಆಮೇಲೆ ಅವ್ರ ಹೆಸರು ಹೇಳ್ತೀನಿ. ಒಂದಾನೊಂದು ಕಾಲದಲ್ಲಿ ಪುಂಗಾಪುರ ಅಂತ ಒಂದು ಊರು ಇರುತ್ತೆ. ಅಲ್ಲಿ ಗಂಡ ಹೆಂಡತಿ ಜೋಡಿ ಇರುತ್ತೆ. ಹೆಂಡತಿ ಹೆಸರು ಮಳ್ಳಿ, ಗಂಡನ ಹೆಸರು ಸುಳ್ಳ. ಸೊ ಈ ಗಂಡ ಹೆಂಡತಿ ದಂಪತಿಗೆ 4 ಜನ ಮಕ್ಕಳು ಹುಡ್ತಾರೆ. ಮೊದಲನೇವನು ಬಂದು ಚಕ್ರವರ್ತಿ ಸುಲಿಬೆಲೆ ಅಂತ, ಎರಡನೇವನು ಬಂದು ಪ್ರದೀಪ್ ಈಶ್ವರ್ ಅಂತ, ಮೂರನೇವನು ಬಂದು ಚೈತ್ರ ಕುಂದಾಪುರ ಅಂತ, 4ನೇವನು ಬಂದು ದ್ರೋಣ್ ಪ್ರತಾಪ್ ಅಂತ. ಸೊ ಈ 4 ಜನ ಮಕ್ಕಳ ಜೊತೆ ಗಂಡ ಹೆಂಡತಿ ಫುಲ್ಲು ಖುಷಿಯಾಗಿರ್ತಾರೆ. ಒಂದು 5 ವರ್ಷ ಆಗ್ತಿದ್ದಂಗೆ ಇನ್ನೊಂದು ಹೆಣ್ಮಗು ಜನ್ಮ ಆಗುತ್ತೆ. ಆ ಹೆಣ್ಮಗು ಬಂದು ಇವತ್ತಿನ ನಮ್ಮ ರೋಸ್ಟ್ನ ಕಾಂಟೆಂಟ್. 5ನೇ ಕ್ಲಾಸಿಂದ ಸ್ಕೂಲು ಕಾಲೇಜು ಮುಖಾನೇ ನೋಡಿದೆ. ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿರುವಂಥ ಸುಪ್ನಾಥ್ ಗೀತಿ ಹರಿಕಾರ್ ಮಂಜುನಾಥ್ ಬರವಾ ಬಾ. ಇವಳೇ ಒಂದು ಸಾಂಗ್ ಹಾಕೊಂಡು ಎಡಿಟ್ ಮಾಡ್ಕೊಂಡು ಇವಳೆ ಹಾಕೋತಾಳೆ. ಯಪ್ಪ ಅಕ್ಕನ ಕ್ವಾಲಿಫಿಕೇಶನ್ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ನಾನೇ ಸ್ವತಃ 5ನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ. ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ BA ಮಾಡ್ತಾ ಇದ್ದೀನಿ. ನಾನು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ 10th ನಲ್ಲಿ 97% ಬಂದಿತ್ತು. ಈಗ ಸೆಕೆಂಡ್ PU ನಲ್ಲಿ 95% ಬೋರ್ಡ್ಸ್ ನಲ್ಲಿ ಬಂದಿದೆ. ಶಬಾಷ್. ನನಗೆ ವಿಸಿಲ್ ಹೊಡೆಗೆ ಬರಲ್ಲ, ಆದರೂ ವಿಸಿಲ್ ಹೊಡೆಗೆ ಬರುತ್ತೆ ಅನ್ನೋ ಥರ ತೋರಿಸ್ಕೋತೀನಿ. ಅಂದರೆ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ. ಅದೇ ಥರ ಈವೆಣ್ಣು ಇವಳು ಹೇಳ್ತಾರೆ ಸುಳ್ಳು ಅಂತ ಜನರು ಚೂತಿ ಆಗ್ತವ್ರೆ ಅಂತ ಹೇಳಿ ಗೊತ್ತು. ಸ್ವಲ್ಪ ಜಾಸ್ತಿ ಚೂತಿಯ ಮಾಡೋಣ ಅಂತ ಕಾನ್ಫಿಡೆಂಟ್ ಆಗಿರ್ತಾಳೆ. ಲಕ್ಷ ಶ್ಲೋಕ ಇರುವಂತ 1 ಲಕ್ಷ ಶ್ಲೋಕ ಇರುವಂತ ಮಹಾಭಾರತವನ್ನು ನಾನು ಕಂಠಪಾಠ ಮಾಡಬಹುದಂದ್ರೆ 200 ಪುಟ ಇರುವಂತ ನಾನು ಟೆಕ್ಸ್ಟ್ ಬುಕ್ಸ್ ಗಳನ್ನು ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ? ಅದೇನು ಬಾಯೋ ಬಚ್ಚಲು ದೊಡ್ಡರನ್ನು ಮಾತಾಡಿದ್ರೆ ಅವ್ನು ಯಾವನ ಪುಂಗು ಅಂದರೆ ಲಾಲ್ಬಾಗೆ ನಂದು ಒಂದಂತೆ. ಹಂಗೆ ಈವೆಂಟ್ ಪುಂಗ ನೋಡಿದ್ರೆ ಲಾಲ್ಬಾಗಲ್ಲಿರೋ ಹೂಗಳ ಎಲೆಗಳೆಲ್ಲ ಒಂದೇ ದಿನದಲ್ಲಿ ಬಾಡೋಗ್ಬಿಡ್ತವೆ. ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ, ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ, ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ. ಸೊ ಜನರಿಗೆ ಸುಳ್ಳು ಹೇಳಿ ಚೂತಿಯ ಮಾಡಿದ್ರೆ ಜೀವನದಲ್ಲಿ ಉದ್ಧಾರ ಆಗ್ತೀಯ ಅಂತ ಮಹಾಭಾರತ ರಾಮಾಯಣದ ಯಾವ ಪೇಜಲ್ಲಿ ಬರ್ದಿದೆ ಅಂತ ಸ್ವಲ್ಪ ಹೇಳ್ತೀಯಾ? ನಾನು ಇವತ್ತಿಂದ ಹೋಗಿ ಓದ್ಕೋತೀನಿ. ಎಂತ ಯುವಕ ರೈತರು ಸ್ವಾಮಿ ವಿವೇಕಾನಂದ ಕೇಳಿದ್ದು, ಕಮ್ಮಿಡದಂತ ಮಾಂಸಖಂಡಗಳು, ಉಕ್ಕಿನಂತ ನರಮಂಡಲಗಳು, ಮಿಂಚಿನಂತ ಬುದ್ಧಿಶಕ್ತಿ, ವಿದ್ಯುತ್ ಅಂತ ಇಚ್ಛಾಶಕ್ತಿ, ಅಗೋ ನೋಡು ಬೆಟ್ಟ ಅಂದ್ರೆ ಬೆಟ್ಟ ನೋಡ್ಕೊಂಡು ನಿಂತ್ಕೊಬಾರ್ದಂತೆ, ಪುಡಿ ಮಾಡ್ಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋ ನೋಡು ದೇಶ ಅಂದ್ರೆ ನಿಂತ್ಕೊಂಡು ದೇಶ ನೋಡ್ಬಾರ್ದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಪುಟ್ಟಿ ಗುರುಗಳು ಅಂತ ಇರ್ತಾರೆ, ಯಾರಿಗೂ ಅಲ್ಲ. ಇವರ ಮೊದಲನೇ ಅಣ್ಣ ಚಕ್ರವರ್ತಿ ಸುಲಿಬೆಲೆಗೆ. ದೇಶ ನೋಡ್ಬಾರ್ದಂತೆ, ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಆಮೇಲೆ ಎಲ್ಲರೂ ಜನರನ್ನ ಗುಂಪಲ್ಲಿ ಕಂಡ್ರೆ ಅಯ್ಯೋ ಜನರ ಗುರುಗಳೇ ಅನ್ಬಾರ್ದಂತೆ. ಹೋಗಿ ಅವ್ರನ್ನ ಬಕರ ಮಾಡಿ ಚೂತಿಯ ಮಾಡ್ಬೇಕಾ ಗುರುಗಳೇ ಅನ್ಬೇಕಂತೆ. ತಗೊಂಡು ಮಕ್ ಮಾಡ್ಬಿಡ್ಬೇಕು. ಹಂಗೆ ಭಾಷಣ ಮಾಡ್ತಾಳೆ. ಈಗ ಭಾಷಣಕ್ಕೆ ನಾನು ನೈಕ್ ಶೂ ಸಿಗಾಕ ಒಂದೇ ತಾಯಿ ಮಕ್ಳು ನೀವೆಲ್ಲ. ಮಣ್ಣ ಚಕ್ರವರ್ತಿ, ಚೈತ್ರ, ಡ್ರೋನು, ಪ್ರದೀಪು ಎಲ್ಲರೂ ಒಂದೇ ಥರ ಕುಂತಿರಲ್ಲ ಅಷ್ಟು ಧೈರ್ಯವಾಗಿ. ಮೊದಲೇ ಹೇಳ್ದಂಗೆ ನೀವು ಒಂದೇ ತಾಯಿ ಮಕ್ಳೇ ಬಿಡಿ. ಅಲ್ಲ ಈ 18 ವರ್ಷಕ್ಕೆ ಈ ರೇಂಜ್ ಸುಳ್ಳು ಹೇಳ್ತೀಯಲ್ಲವ ನೀನು. ಅಲ್ಲ ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರ್ಗಳು ಯಾಕೆ ಲೇಟಾಗಿ ಬಂದೆ ಅಂದರೆ ನಮಗೆ ಸುಳ್ಳು ಹೇಳೋಕ್ಕೆ ಭಯ ಆಗುತ್ತೆ, ಎಲ್ಲಿ ಸಿಕ್ಕಾಬಿಡ್ತೀವೋ ಅಂತ. ನೀನು ಅಂಥದ್ರಲ್ಲಿ ಅಷ್ಟು 1000 ಜನ ಮುಂದೆ ಯಾವ ಧೈರ್ಯದಲ್ಲಿ ನೀನು ಸುಳ್ಳುಗಳು ಹೇಳ್ತೀಯ ಅಂತ ಪುಟಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ಯೂಟ್ಯೂಬಲ್ಲಿ ನಿನ್ನೆ ಚಾನಲ್ ಓಪನ್ ಮಾಡಿಬಿಟ್ಟು 30 ದಿನದಲ್ಲಿ ಸುಳ್ಳು ಹೇಳುವುದು ಹೇಗೆ, ಸುಳ್ಳು ಹೇಳುವುದನ್ನು ಕಲಿಯಿರಿ. 30 ದಿನದಲ್ಲಿ ಸುಳ್ಳು ಹೇಳುವುದು ಹೇಗೆ, 30 ದಿನದಲ್ಲಿ ಸುಳ್ಳು ಹೇಳುವುದನ್ನು ಕಲಿಯಿರಿ. ಜನರನ್ನು ಚೂತಿಯ ಮಾಡುವುದು ಹೇಗೆ, ಜನರನ್ನು 30 ದಿನದಲ್ಲಿ ಚೂತಿಯ ಮಾಡುವುದು ಹೇಗೆ, ಜನರನ್ನು ಕ್ಷಣಮಾರ್ಧದಲ್ಲಿ ಚೂತಿಯ ಮಾಡುವುದು ಹೇಗೆ, ಈ ಥರ ಎಲ್ಲ ವೀಡಿಯೋಗಳು ಮಾಡಾಕು, ಇಷ್ಟು ದೊಡ್ಡ ಸೀರೀಸ್ ಮಾಡಾಕು. ನಾನು ನೋಡಿ ಕಲ್ತ್ಕೋತೀನಿ. ನಿಮ್ಮ ಕಾಂದನ್ ಏನಾದರೂ ಡೆಲ್ಲಿ ರಿಪಬ್ಲಿಕ್ ಡೇ ಸ್ಪೀಚ್ ಕರೆದ್ಬಿಟ್ರೆ ಅಲ್ಲೇ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ತಂದಿಕ್ಬಿಡ್ತೀರಾ ಪಕ್ಕ. ಅಲ್ಲ ಅದು ಬಿಟ್ಟಾಕು, ಹುಡುಗಿರು ಎಲ್ಲರೂ ಸುಳ್ಳು ಹೇಳ್ತಾರೆ, ಹೇಳಲ್ಲ ಅಂತಲ್ಲ. ಬಟ್ ನಿಂತರ ಇನ್ನೊಂದು ಎಕ್ಸ್ಟೆಂಟ್ ಲೆವೆಲ್ಗೆ ಹೋಗಿ ಇಲ್ಲದೇ ಇರೋದೆಲ್ಲ ಸುಳ್ಳುಗಳನ್ನ ಹೇಳ್ಕೊಂಡು ಧೈರ್ಯವಾಗಿ ನಿಂತ್ಕೋತಾರಲ್ಲ, ಧೈರ್ಯ ಬೇಕು. ಇನ್ಮೇಲೆ ಸಿಲೆಬಸ್ ಚೇಂಜ್. ಅಕ್ಕನ ಥರ ಸುಳ್ಳು ಹೇಳಿ ಹೆಂಗೆ ಉದ್ಧಾರ ಆಗೋದು ಅಂತ ಒಂದು ಪಾಠ ನೀಡ್ತಾರೆ. ಗೌರ್ಮೆಂಟ್ ಜೊತೆ ಮಾತಾಡ್ತೀನಿ. ಎಜುಕೇಷನ್ ಮಿನಿಸ್ಟ್ರು ಅದು ಯಾರೋ ಇದಾರಲ್ಲ, ಅದೇ ಎಜುಕೇಷನ್ ಮಿನಿಸ್ಟ್ರು ನಾನು ಆಪ್ತರು ಅವ್ರಿಗೆ ಹೇಳ್ಬಿಟ್ಟು ಸಿಲೆಬಸ್ ಚೇಂಜ್ ಮಾಡ್ತೀನಿ. ಎಲ್ಲ ತರಗತಿ 5ನೇ ಕ್ಲಾಸಿಂದ ನೀನೇನೋ ಡಿಗ್ರಿ ಓದಿ ಅಂದಲ್ಲ, 5ನೇ ಕ್ಲಾಸಿಂದ ಡಿಗ್ರಿವರೆಗೂ ಮೊದಲನೇ ಪಾಠ ನಿಂದೇ ಇರಬೇಕು. ಅಕ್ಕ ಜನರು ಇಲ್ಲೇ ಯಾಮಾರ್ತಾ ಇರೋದು. ಸೋಷಿಯಲ್ ಸೈನ್ಸಲ್ಲಿ ಇರೋದನ್ನ ತಗೊಬಂದು ಹಂಗೆ ಓದಿರ್ತಾವಳೆ. ಅದು ಜನರು ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ಇವಳು ಎಕ್ಸ್ಟ್ರಾ ಜ್ಞಾನ ಅಂತ ಅನ್ಕೊಂಡಿರ್ತಾರೆ. ಇವೆಲ್ಲ ನಮ್ಮ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲೇ ಇತ್ತು 6ನೇ ಕ್ಲಾಸಿಂದ. ಯಾರ ಥರ ಬಂದು ನೆಪುಂಗ್ತಾ ಇದೆಯಾ ನೀನು? ಆಲ್ ರೈಟ್, ಅಕ್ಕನ ಬಗ್ಗೆ ಇನ್ನೊಂದು ಹೇಳಿ. ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದಾನೆ ಈ ವ್ಯಕ್ತಿ, ಮೆಂಟಲ್ ಅವನು, ತಿಕ್ಕಲವನು, ಲೂಸ್ ಅವನು, ಇನ್ನು ಏನೇನು ಕೆಟ್ಟ ಮಾತುಗಳೆಲ್ಲ ಇವನಿಗೆ ಅನ್ವಯ ಆಗುತ್ತೆ. ಏನು ಹೇಳ್ತಾ ಇದ್ದಾನೆ ಈ ವ್ಯಕ್ತಿ ಅಂತಂದರೆ, ಮೊದಲಿಗೆ ಈ ವ್ಯಕ್ತಿ ಯಾರೋ
ರೋಸ್ಟಿಂಗ್ ಚಾನಲ್ ಇಟ್ಕೊಂಡಿರ್ತಕ್ಕಂಥವನು ಈ ವ್ಯಕ್ತಿ ರೋಸ್ಟ್ ಮಾಡ್ತಾನಂತೆ. ಇವಾಗ ನಾನು ರೋಸ್ಟ್ ಮಾಡ್ತೀನಿ ಈ ವ್ಯಕ್ತಿಗೆ, ಒಂದೊಂದು ಪಾಯಿಂಟೇ ತಗೊಂಡು ನಾನು ಇವಾಗ ಈ ವ್ಯಕ್ತಿಗೆ ರೋಸ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ ನೋಡಿ. ಮೊದಲಿಗೆ ಏನು ಹೇಳ್ತಾ ಇದ್ದಾನೆ, ಪ್ರದೀಪ್ ಈಶ್ವರು, ಚೈತ್ರ ಕುಂದಾಪುರ ಮತ್ತು ಯಾರು ಡ್ರೋನ್ ಪ್ರತಾಪು, ಇವರೆಲ್ಲ ಒಂದು ತಾಯಿ ಮಕ್ಕಳಂತೆ. ಇವರು ಬ್ಯಾಚಿಗೆ ಸೇರಿರ್ತಕ್ಕಂಥವ್ರು ಒಬ್ಬರಿದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಮೊದಲಿಗೆ ನಿನ್ನನ್ನು ಕೇಳ್ತಾ ಇದ್ದೀನಿ ಏನು ಅಂತಂದರೆ, ನೀನು ಮನುಷ್ಯನಿಗೆ ಹುಟ್ಟಿದ್ಯಾ? ಮೊದಲು ಇಂಥ ಮಾತುಗಳು ಮಾತಾಡೋಕ್ಕೆ ನೀನು ಮೊದಲಿಗೆ ಮನುಷ್ಯನಿಗೆ ಹುಟ್ಟಿದ್ಯಾ? ಮೊದಲಿಗೆ ಈ ಪ್ರಶ್ನೆಗೆ ಸಮಾಧಾನ ಕೊಡು. ನೀನು ಮನುಷ್ಯನಿಗೆ ಹುಟ್ಟಿದ್ಯಾ? ನಂತರ ನಮಗೆಲ್ಲರಿಗೂ ಗೊತ್ತಲ್ವ, ಹಾರಿಕಾ ಮಂಜುನಾಥ್ರವರು ನಮಗೆಲ್ಲ ಗೊತ್ತಿರ್ತಕ್ಕಂಥವ್ರು. ಅವರು ಏನು ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥವ್ರು, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಮಾತುಗಳನ್ನು ಪ್ರಚಾರ ಮಾಡ್ತಕ್ಕಂಥವ್ರು, ಒಂದು ಲೋಕ ಜ್ಞಾನವನ್ನು ತುಂಬತಕ್ಕಂಥವ್ರು. ಈ ಹಾರಿಕಾ ಮಂಜುನಾಥ್ ಅವರು ತುಂಬ ಭಾಷಣಗಳನ್ನು ಮಾಡ್ತಾನೆ. ಈ ಮೆಂಟಲ್ ಅವನು, ತಿಕ್ಕಲವನು, ಲೂಸ್ ಅವನು ಈ ಹಾರಿಕಾ ಮಂಜುನಾಥ್ರವರನ್ನು ಹೆರಾಸ್ ಮಾಡಿ ಇವರನ್ನು ತಪ್ಪಾಗಿ ಪ್ರಚಾರ ಮಾಡ್ತಾ ಇದ್ದಾನೆ ಯೂಟ್ಯೂಬಲ್ಲಿ. ಈ ವಿಡಿಯೋ ಬಂದು ಯಾರೋ ನಮಗೆ ಕಳಿಸಿರ್ತಕ್ಕಂಥದ್ದು, ಕಳಿಸಿರ್ತಕ್ಕಂಥದ್ದು ವಾಟ್ಸಪ್ಪಲ್ಲಿ. 1-2 ವಾರ ಆಗಿದೆ ಈ ವ್ಯಕ್ತಿ ಈ ವಿಡಿಯೋವನ್ನು ಹಾಕಿ. ಈ ವ್ಯಕ್ತಿ ಎಷ್ಟು ಅಸಹ್ಯ ಮಾತುಗಳನ್ನು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾನೆ, ಹಿಂದಿ ಕನ್ನಡವನ್ನು ಉಪಯೋಗಿಸಿ ಮಾತಾಡ್ತಾ ಇದ್ದಾನೆ ಅಂತಂದರೆ, ಯಾರು ಮನುಷ್ಯನಿಗೆ ಹುಟ್ಟಿರೋರು, ಹೊಟ್ಟೆಗೆ ಅನ್ನ ತಿಂತಕ್ಕಂಥವ್ರು ಈ ಮಾತುಗಳನ್ನು ಖಂಡಿತವಾಗ್ಲೂ ಉಪಯೋಗಿಸಲ್ಲ. ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಮೊದಲ ಪಾಯಿಂಟು, ಹಾರಿಕಾ ಮಂಜುನಾಥ್ ಅವರು ಅವರಷ್ಟು ಗೌರವ ಸಾಂಗ್ ಹಾಕ್ಕೊಂಡು ಎಡಿಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿದಾರಂತೆ. ಏನೋ ಮುಟ್ಟಾಳ, ಮೂರ್ಖ, ಮನೆ ಆಳ, ನೀನು ಎಡಿಟ್ ಮಾಡ್ತೀರಾ, ಸ್ಪೆಕ್ಸು ಎಲ್ಲ ಎಡಿಟ್ ಮಾಡ್ತೀರಾ, ವಿಡಿಯೋ ಎಡಿಟ್ ಮಾಡ್ತೀನಿ, ನೀನು ಅಪ್ಲೋಡ್ ಮಾಡ್ತೀಯಾ, ಮುಟ್ಟಾಳ, ಎಡಿಟ್ ಮಾಡಿದಿ ಅಂತ ಇದೆಯಲ್ವಾ, ನೀನು ಏನು ಎಡಿಟ್ ಮಾಡ್ತೀರಾ, ವೀಡಿಯೋವನ್ನು ಹಾಕ್ತೀಯನೋ, ಸಾಂಗ್ ಹಾಕ್ತೀರಾ, ಎಡಿಟ್ ಮಾಡಿ ಸ್ಪೆಕ್ಸ್ ಕೂಡ ಸ್ಪೆಕ್ಟಾಕಲ್ಸ್ ಕೂಡ ಎಡಿಟ್ ಮಾಡಿದೆಯಲ್ಲ, ಅದನ್ನು ಎಡಿಟ್ ಅನ್ನಲ್ವಾ? ಮೆಂಟಲ್ ಅವನೇ. ಪಾಯಿಂಟು, ನಾನು ಯಾರಿಗೂ ಸಹ ಭಯ ಪಡಲ್ಲ, ನಾನು ಈ ಚಾನಲ್ ಇಟ್ಟಿರೋದೇ ಕೇಳೋದಕ್ಕೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡೋರ ಮೇಲೆ ಈ ರೀತಿ ಹಿಂದೂ ಧರ್ಮದ ಬಗ್ಗೆ ಮಾತಾಡೋರು, ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರ ಮೇಲೆ ಈ ರೀತಿ ಎಲ್ಲ ನೀವು ಏನಾದರೂ ಈ ರೀತಿ ಟ್ರೋಲಿಂಗ್ ಮಾಡಿ, ಈ ರೀತಿ ಅಶ್ಲೀಲವಾಗಿ ಏನಾದರೂ ಚಿತ್ರೀಕರಿಸಿ ಈ ವ್ಯಕ್ತಿ ಈ ದೊಡ್ಡ ಮನುಷ್ಯ ಅಲ್ಲ, ಈ ವ್ಯಕ್ತಿ ಲೂಸ್ ಅವನು, ಮೆಂಟಲ್ ಅವನು, ತಿಕ್ಕಲವನು. ಏನು ಮಾಡಿದ್ದಾನೆ, ಹಾರಿಕಾ ಮಂಜುನಾಥ್ ಅವರು ಯಾವುದೋ ಉದಾಹರಣೆಯಲ್ಲಿ ಯಾವುದೋ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥದ್ದನ್ನು ಅಲ್ಲೊಂದು ಕ್ಲಿಪ್ಪು ಇಲ್ಲೊಂದು ಕ್ಲಿಪ್ಪು ಎಡಿಟ್ ಮಾಡಿ ಬೇರೆ ಒಂದು ನ್ಯೂಸ್ ಚಾನಲ್ಗಳನ್ನು ಕಳಿಸಿ ಅವ್ರ ಥಂಬ್ನೇಲ್ಸನ್ನು ಲಾಸ್ಟಲ್ಲಿ ಅವ್ರ ಥಂಬ್ನೇಲ್ಸನ್ನು ತೋರಿಸಿ, ನೋಡಿ ಎಷ್ಟು ಜನ ಸನ್ಮಾನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆಯಾ, ಮುಟ್ಟಾಳ, ಮೂರ್ಖ, ಮೆಂಟಲ್ ಅವನೇ ಅಂತೇನು ಹೇಳ್ತಾ ಇದ್ದಾರೆ. ಅವ್ರು ಕ್ವಾಲಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀನು ಎಷ್ಟು ಕ್ವಾಲಿಫಿಕೇಷನ್ ಮಾಡಿದ್ಯೋ, ಓದಿರೋರು ಈ ರೀತಿ ಮಾತಾಡ್ತಾರೆ. ಯಾರಾದರೂ ಓದಿರ್ತಕ್ಕಂಥವ್ರು ಲಿಟ್ರೇಟ್ ಪೀಪಲ್ಸು ಈ ರೀತಿ ಮಾತಾಡ್ತಾರ? ಬಾಯಿಗೆ ಬಂದಾಗೆಲ್ಲ ಯೂಟ್ಯೂಬಲ್ಲಿ ನೀನು ಹೇಳ್ತಾ ಇದ್ದೀರಾ. ಇವ್ರಿಗೆ ಸಪೋರ್ಟ್ ಮಾಡಿ ಕಮೆಂಟ್ಸ್ ಹಾಕಿ ಒಬ್ಬ ಹುಡುಗಿಯನ್ನು, ಒಬ್ಬ ಲೇಡೀಸನ್ನು, ಮಹಿಳೆಯರನ್ನು ಈ ರೀತಿ ಬೈತಾ ಇದ್ದರೆ ಕಮೆಂಟ್ಸಲ್ಲಿ ಬೈತಾಯಿದ್ರಿ, ಇವ್ರು ಲವ್ ಸಿಂಬಲ್ ಹಾಕಿ ಅದನ್ನು ಪ್ರೋತ್ಸಾಹ ಮಾಡ್ತಾ ಸಪೋರ್ಟ್ ಮಾಡ್ತಾಯಿದ್ದಾನೆ. ಕಮೆಂಟ್ಸ್ ಮಾಡೋರು ಅಶ್ಲೀಲವಾಗಿ ಅಸಹ್ಯವಾಗಿ ಕಮೆಂಟ್ಸ್ ಮಾಡ್ತಾಯಿದ್ದಾರೆ. ಈ ಕಮೆಂಟ್ಸ್ ಮಾಡೋರು ಹೊಟ್ಟೆಗೆ ಅನ್ನ ತಿಂತಾರೋ ಅಥವಾ ಡೈರೆಕ್ಟಾಗಿ ಹೇಳ್ತೀವಿ ಅಶುದ್ಧ ತಿಂತಾರೋ ಗೊತ್ತಿಲ್ಲ. ಇವನು ಖಂಡಿತ ಹೊಟ್ಟೆಗೆ ಅನ್ನ ಅಂತ ತಿನ್ನಲ್ಲ, ಖಂಡಿತವಾಗಿ ಅಶುದ್ಧನೇ ತಿಂತಾನೆ. ಈ ರೀತಿ ಮಾತುಗಳು ಮಾತಾಡೋಕ್ಕೆ 30 ದಿನದಲ್ಲಿ ಸುಳ್ಳು ಹೇಳೋದೇನೋ ಅಂದರೆ ಡ್ಯಾಶ್ ಅಂತ ಏನೋ ಒಂದು ಹಿಂದಿ ಪದವನ್ನು ಉಪಯೋಗಿಸಿದ್ದಾನೆ. ಮೂರ್ಖ, ಮುಟ್ಟಾಳ, ಆ ಪದ ನಿನಗೆ ಅನ್ವಯ. ಆ ಹಿಂದಿ ಪದ ಏನು ಉಪಯೋಗಿಸಿದೆಯೋ ಆ ಪದ ನಿನಗೆ ಅನ್ವಯ. ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ. ನೀನು ಕೇಸ್ಗಳಿಡ್ತೀಯೋ, ಇನ್ನೊಂದು ಮಾಡ್ತೀಯೋ, ನನ್ನ ಮೇಲೆ ಟ್ರೋಲಿಂಗ್ ವಿಡಿಯೋ ಮಾಡ್ತೀಯೋ, ನಿನ್ನ ಇಷ್ಟ, ನೀನು ಏನಾದರೂ ಮಾಡ್ಕೋ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, 30 ದಿನಗಳಲ್ಲಿ ಸುಳ್ಳು ಹೇಳೋದು ಹೇಗೆ ಅಂತ ಕಲಿಸ್ಬೇಕಂತೆ. ನೀನು ಕಲಿಸ್ತಾ ಇದೆಯಲ್ಲೋ, ಹೇಗೆ ಹೇಳೋದು, ಹೇಗೆ ಜನರನ್ನು ಬೈಯೋದು, ಮಹಿಳೆಯರನ್ನು ಹೇಗೆ ಬೈಯೋದು ಅಂಥೇಳಿ ನೀನು ಕಲಿಸ್ತಾ ಇದೆಯಲ್ಲ ಪಬ್ಲಿಕ್ಗೆ. ಮೂರ್ಖ, ಮುಟ್ಟಾಳ, ದರಿದ್ರದವನೇ. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ, ಏನೋ ಮಹಾಭಾರತ, ರಾಮಾಯಣ ನಿಮ್ಗೆ ಹೇಳಿದ್ಯಾ, ಸುಳ್ಳು ಪ್ರಚಾರ ಮಾಡಿ ಅಂತ ಹೇಳಿ ಹೇಳ್ತಾ ಇದೆಯಾ. ಪ್ರಚಾರ ಮಾಡಿ ಅಂತ ಹೇಳಿದ್ರೆ ನಾನು ಓದಕ್ಕೆ ಶುರು ಮಾಡ್ತೀನಿ. ಅಂದರೆ ನೀನು ಜೀವನದಲ್ಲಿ ಯಾವಾಗ್ತಾದರೂ ನೀನು ರಾಮಾಯಣ, ಮಹಾಭಾರತ, ಭಾಗವತಾದಿ ಪುಣ್ಯ ಗ್ರಂಥಗಳನ್ನು ಕನಿಷ್ಠ ಪಕ್ಷ ಕೈಯಿಂದಾದರೂ ಮುಟ್ಟಿದೆಯಾ?
ಮೊದಲು ನನಗೆ ಈ ವಿಷಯಕ್ಕೆ ಸಮಾಧಾನ ಕೊಡು. ಯಾವತ್ತಾದರೂ ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳನ್ನು ನಿನ್ನ ಕೈಯಿಂದಾದರೂ ಮುಟ್ಟಿದ್ಯಾ? ಅರ್ಥ ಆಗ್ತಾ ಇದೆಯಾ ನಿನಗೆ ಹೇಳ್ತಾ ಇರೋದು? ಬಾಯಿಗೆ ಬಂದಂಗೆಲ್ಲ ಒಬ್ಬ ಮಹಿಳೆಯನ್ನು ಹುಡುಗಿಯರನ್ನು ಬೈಯೋದಕ್ಕೆ ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟಿರೋನು ನೀನು. ಸ್ವಾತಂತ್ರ್ಯ ಕೊಟ್ಟಿದೆ ರಾಜ್ಯಾಂಗ ಅಂತ ಹೇಳಿಬಿಟ್ಟು ನೀನು ಇಷ್ಟ ಬಂದಂಗೆ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ನೀನು ಈ ರೀತಿ ಮಹಿಳೆಯರನ್ನಾಗಲಿ ಯಾರನ್ನಾಗಲಿ ಹಿಂದೂ ಧರ್ಮನ ಪ್ರಚಾರ ಮಾಡೋರು ನೀನೇನಾದರೂ ಹರಾಜ್ ಮಾಡಿ ಈ ರೀತಿ ಮಾಡಿದ್ದಿ ಅಂದರೆ ಖಂಡಿತ ಹೇಳ್ತಾ ಇದ್ದೀನಿ, ನಿನ್ನ ಮೇಲೆ ಇನ್ನೂ 10 ಚಾನಲ್ಸ್ ವೀಡಿಯೋಸನ್ನು ಮಾಡಿ ಕೇಳುತ್ತೆ. ನೀನು ನನ್ನ ಮೇಲೆ ಕೌಂಟರ್ ವೀಡಿಯೋ ಮಾಡಿದ್ರೂ ಪರವಾಗಿಲ್ಲ, ನಾನು ಕರೆಕ್ಟಾಗಿ ನಿನಗೆ ಸಮಾಧಾನ ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ನೀನು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿಬಿಟ್ಟು ನೀನು ಇಷ್ಟ ಬಂದಂಗೆ ಇಷ್ಟ ರಾಜ್ಯವಾಗಿ ನಿನ್ನ ಹಿಂದಿ ಪದಗಳಲ್ಲಿ ಬೈಯೋದು, ಇನ್ನೊಂದು ಏನೋ ಹೇಳೋದು, ಅಶ್ಲೀಲವಾಗಿ ಎಡಿಟ್ ಮಾಡೋದು, ಅದನ್ನು ಯಾರ್ಯಾರಿಗೂ ಕಳಿಸೋ ಎಲ್ಲ ನನಗೆ ಗೊತ್ತು. ಯೂಟ್ಯೂಬಲ್ಲಿ ನಾನು ಇಡೋಕ್ಕಿಂತ ಮುಂಚೆ ನೀನು ಆ ವಿಡಿಯೋನ ಡಿಲೀಟ್ ಮಾಡಿದ್ಯಾ ಪರವಾಗಿಲ್ಲ. ಇಲ್ಲ ಆ ವಿಡಿಯೋ ನಾನು ಇನ್ನು ಮುಂದೆ ಇಂತಹ ವೀಡಿಯೋಗಳನ್ನು ನಿನ್ನ ಚಾನಲಲ್ಲಿ ನಾನೇನಾದರೂ ನೋಡಿದ್ರೆ ಜಾಗ್ರತೆ, ಹುಷಾರ್, ತಸ್ಮಾತ್ ಜಾಗ್ರತೆ ಹೇಳ್ತಾ ಇದ್ದೀನಿ ನಿನಗೆ. ನೀನು ರೋಸ್ಟಿಂಗ್ ಮಾಡ್ತಾಯಿದ್ದೀನಿ, ರೋಸ್ಟಿಂಗ್ ನಾನೇನಾದರೂ ರೋಸ್ಟಿಂಗ್ ಮಾಡೋದು ಶುರು ಮಾಡಿದ್ದೀನಿ ಅನ್ಕೋ, ಚಪ್ಪಲಿ ಕಿತ್ತೋಗೋವರೆಗೂ ರೋಸ್ಟಿಂಗ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಚಪ್ಪಲಿ ಕಿತ್ತೋಗೋವರೆಗೂ ರೋಸ್ಟಿಂಗ್ ಮಾಡ್ತೀನಿ ನಾನು. ತಸ್ಮಾತ್ ಜಾಗ್ರತೆ. ಇನ್ನೊಂದು ಸರಿ ಏನಾದರೂ ಇಂಥವ್ರ ಬಗ್ಗೆ ಹಿಂದೂ ಧರ್ಮನ ಪ್ರಚಾರ ಮಾಡೋವ್ರ ಬಗ್ಗೆ ಏನಾದರೂ ಮೈ ಏನಾದರೂ ಹತ್ತಿರ ಇಟ್ಕೊಂಡು ಮಾತಾಡಿಲ್ಲ ಅಂತಂದರೆ ಹೇಳ್ತಾ ಇದ್ದೀನಿ, ಚಪ್ಪಲಿ ಕಿತ್ತೋಗೋವರೆಗೂ ರೋಸ್ಟಿಂಗ್ ಮಾಡ್ತೀನಿ. ಏನು ನಿನಗೆ ತಮಾಷೆ ಆಗಿದೆಯಾ? ನಿನಗೆ ರೋಸ್ಟಿಂಗ್ ಅಂತ ಹೇಳಿ ಹೆಸರು ಹಾಕ್ಕೊಂಡು ನಾನು ರೋಸ್ಟಿಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಿನ್ನ ವಿಧಿಯನ್ನು ಬದಲಾಯಿಸಿಬಿಡ್ತೀನಿ, ಜ್ಞಾಪಕ ಇಟ್ಕೋ. ಲೂಸ್ ಅವನೇ, ಮೆಂಟಲ್ ಅವನೇ, ತಿಕ್ಕಲವನೇ. ಏನು ನಿನ್ನ ಇಷ್ಟ ರಾಜ್ಯವಾಗಿ ನಿನ್ನ ಯಾರು ಕೇಳಲ್ಲ ಹೇಳಲ್ಲ ಅಂಥೇಳಿ ರೋಸ್ಟಿಂಗ್ ಅವ್ರ ಮೇಲೆ ವಿಡಿಯೋಸ್ ಮಾಡೋದು. ಹಾರಿಕಾ ಮಂಜುನಾಥ್ ಅವರು ಏನು ನಿನಗೇನು ಬುದ್ಧಿ ಇದೆಯಾ? ಅಜ್ಞಾನಿನ ನೀನೇನಾದರೂ? ಮಹಿಳೆಯರನ್ನು ಈ ರೀತಿ ಪಬ್ಲಿಕ್ಕಲ್ಲಿ ಬೈಬೋದಂತ ನಿನಗೆ. ಮತ್ತು ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ಕಾಲೇಜಲ್ಲಿ ಹೋಗೋಕ್ಕೆ ಭಯ, ಕಾಲೇಜಲ್ಲಿ ಲೇಟಾಗಿ ಹೋದರೆ ಅವ್ರಿಗೆ ಸುಳ್ಳೆದ್ರೆ ಸಿಕ್ಕಾಕಂತೀವಿ ಅಂತ ಭಯ ನೀನು ಯಾವತ್ತಾದರೂ ಕಾಲೇಜ್ಗೆ ಹೋಗಿದ್ರೆ ಆ ರೀತಿ ನೀನು ಓದ್ಕೊಂಡಿದ್ರೆ ಲಿಟ್ರೇಟ್ ಆದರೆ ನೀನು ಈ ರೀತಿ ಮಾತುಗಳನ್ನು ಖಂಡಿತ ಮಾತಾಡಲ್ಲ. ಮೆಂಟಲ್ ಅವನೇ, ನಿನಗೇನೋ ಹುಚ್ಚಿಗಿಚ್ಚಿ ಹಿಡ್ದಿದೆಯಾ ಹೇಗೆ? ನಿನ್ನ ಮತೋನ್ಮಾದಿಗಳನ್ನು, ನಿನ್ನ ಪೈತ್ಯಗಳನ್ನು, ನಿನ್ನ ಒಂದು ವೈಯಕ್ತಿಕ ದ್ವೇಷಗಳನ್ನು ಯೂಟ್ಯೂಬಲ್ಲಿ ಪ್ರಚಾರ ಏನಾದರೂ ಮಾಡಿದಿ ಅನ್ಕೋ, ಚಪ್ಪಲಿ ಕಿತ್ತೋಗೋ ಥರ ರೋಸ್ಟಿಂಗ್ ಮಾಡ್ತೀನಿ. ಮತ್ತು ಜ್ಞಾಪಕ ಇಟ್ಕೋ, ತಸ್ಮಾತ್ ಜಾಗ್ರತೆ. ಮತ್ತೆ ಹೇಳ್ತಾ ಇದ್ದೀನಿ ನಿನಗೆ, ಮತ್ತೆ ಹೇಳ್ತಾ ಇದ್ದೀನಿ. ಹಾರಿಕಾ ಮಂಜುನಾಥ್ ಅವ್ರ ಮೇಲೆ, ಇನ್ನು ಯಾರಾದರೂ ಧರ್ಮ ಪ್ರಚಾರಗಳನ್ನು ಮಾಡೋರ ಮೇಲೆ ಏನಾದರೂ ನೀನು ಈ ರೀತಿ ಪೋಸ್ಟ್ ಮಾಡಿ ವೀಡಿಯೋಸನ್ನು ಹಾಕಿದ್ಯಾ ಅನ್ಕೋ, ಮತ್ತೆ ಹೇಳ್ತಾ ಇದ್ದೀನಿ, ತಸ್ಮಾತ್ ಜಾಗ್ರತೆ. ಚೆನ್ನಾಗಿರಲ್ಲ. ಏನು ಮೆಂಟಲ್ ಅವನೇ? ಗೌರ್ಮೆಂಟ್ ಹತ್ರ ಹೇಳಿ, ಎಜುಕೇಷನ್ ಮಿನಿಸ್ಟರ್ ಹತ್ರ ಹೇಳಿ ಸಿಲೆಬಸ್ ಚೇಂಜ್ ಮಾಡಿಸ್ತೀನಿ ಅಂತ ಇದೆಯಲ್ವಾ, ಹೋಗಿ ಚೇಂಜ್ ಮಾಡಿಸೋ. ಒದ್ದು ಆಚೆಗೆ ಹಾಕ್ತಾರೆ. ಲೂಸ್ ಅವನೇ, ಮೆಂಟಲ್ ಅವನೇ. ಮತ್ತು ಇನ್ನೊಂದು ಹೇಳ್ತಾ ಇದ್ದೆ, ಹುಡುಗಿರೆಲ್ಲ ಸುಳ್ಳೆ ಹೇಳ್ತಾ ಇದ್ದಾರೆ, ಹುಡುಗಿರೆಲ್ಲ ಸುಳ್ಳೆ ಹೇಳ್ತಾರೆ, ಆದರೆ ಇಷ್ಟು ಸುಳ್ಳು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಅಂತ ಬಾಯಿಗೆ ಬಂದು ಓದರ್ತಾ ಇದೆಯೇ ಮುಟ್ಟಾಳ. ನಿಮ್ಮ ಮನೆಯಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಕ್ಕ ತಂಗಿ ಅಂದರು ಯಾರಾದರೂ ಇದ್ದರೆ ಈ ರೀತಿ ಹರಾಜ್ ಮಾಡ್ತೀಯಾ? ಈ ರೀತಿ ಪಬ್ಲಿಕ್ಕಲ್ಲಿ ನೀನು ಮಾತಾಡ್ತೀಯಾ? ಯೋಚನೆ ಮಾಡಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರ ಇದ್ದರೆ, ಅಕ್ಕ ತಂಗಿ ಯಾರಾದರೂ, ನೀನು ಈ ರೀತಿ ಮಾತಾಡ್ತೀಯಾ? ಇದೆಲ್ಲ ನಮ್ಮ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲೇ 6ನೇ ಕ್ಲಾಸಲ್ಲೇ ಇತ್ತು. ಇದನ್ನೇ ಬಂದು ಓದಿರ್ತಾವಳೆ, ಇದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಂತ ಜನ ಅನ್ಕೊತವ್ರೆ ಅಂತ ನೀನು ಹೇಳ್ತಾ ಇದೆಯಲ್ವಾ. ನೀನು ಯಾವ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೀನು ಯಾವ ಇದರಲ್ಲಿ ಮಾತಾಡಿ ನೀನು ಅವ್ರ ಬಗ್ಗೆ ಏನು ತಿಳ್ಕೊಂಡು ಈ ರೀತಿ ರೋಸ್ಟಿಂಗ್ ಚಾನಲ್ ಅಂತಿಟ್ಟು ಅವ್ರನ್ನ ಮಾತಾಡ್ತಾ ಇದೆಯಾ? ದೊಡ್ಡ ಮಹಾನುಭಾವರು, ಅವಧಾನಿಗಳು ಎಲ್ಲರೂ ಸಹ ಭಾಗವತ, ಮಹಾಭಾರತ, ರಾಮಾಯಣವನ್ನು ಬುಕ್ಸಲ್ಲಿ ಪುಸ್ತಕಗಳಲ್ಲಿ ಓದೇ ಹೇಳೋದು ಮೂರ್ಖ. ನೀನು ಪುಸ್ತಕದಲ್ಲಿ ಓದೇ ನೀನು ಎಕ್ಸಾಮ್ಗಳನ್ನು ಬರೆದಿರೋದು. ನಾವೆಲ್ಲರೂ ಅಷ್ಟೇ, ಪುಸ್ತಕಗಳಲ್ಲಿ ಓದೇ ಎಕ್ಸಾಮ್ ಬರೆಯೋದು. ನೀನೇನಾದರೂ ನಿನ್ನ ಸ್ವಂತ ಟ್ಯಾಲೆಂಟಿಂದ ಪುಸ್ತಕಗಳನ್ನ ಓದ್ದಿರಾ, ಯೂಟ್ಯೂಬಲ್ಲಿ ಕೇಳ್ದಿರಾ ಎಲ್ಲ ಮಾಡಿ ನೀನು ಏನಾದರೂ ಬರೆಯಲ್ವಲ್ಲ ಎಕ್ಸಾಮು. ನೀನು ಪಠ್ಯಪುಸ್ತಕದಲ್ಲಿ ಓದಿ ತಾನೇ ಬರೆಯೋದು. ಮೂರ್ಖ. ಹೇಳೋಕ್ಕಿಂತ ಮುಂಚೆ ಏನಾದರೂ ಯೋಚನೆ ಮಾಡಬೇಕು.
ಯೋಚನೆ ಮಾಡಿ ಹೇಳಬೇಕು. ನಿನ್ನ ಬಾಯಿಗೆ ಬಂದಾಗ ನಿನ್ನ ಇಷ್ಟ ರಾಜ್ಯವಾಗಿ ನೀನು ಹೇಳಿದ್ರೆ ಕೇಳೋರು ಇಲ್ಲ ಅಂತ ಹೇಳಿ ಅನ್ಕೋಬೇಡ. ನಾನು ಕೇಳ್ತೀನಿ, ನಾನು 10 ಚಾನಲ್ಸ್ ಕೇಳಿ ಹೇಳಿಸ್ತೀನಿ. ಮೂರ್ಖ ನೀನು ಎಡಿಟ್ ಮಾಡಿ ಯಾವುದ್ಯಾವುದೋ ಕ್ಲಿಪ್ಗಳನ್ನು ತಗೊಂಡು ಎಡಿಟ್ ಮಾಡಿ 10 ಜನಕ್ಕೆ ಕಳಿಸಿ ಅದನ್ನು ವಿಡಿಯೋ ಮಾಡಿಸಿ ನೋಡಿ ತಮ್ಮನೇಲಿ ಹಾಕಿ ತೋರಿಸ್ತಾ ಇದ್ದಿಲ್ಲ. ಅಶ್ಲೀಲ ಬಾಯಿ ಬಿಟ್ಟರೆ ಸುಳ್ಳು ಅಂತ ಹೇಳಿ ಇದು ಹಾಕಿದ್ಯಲ್ಲ. ನಿನಗೆ ನಾನು ಏನು ಟೈಟಲ್ ಇಡ್ತೀನೋ ನೋಡ್ಕೊ. ನಿನ್ನ ತಮ್ಮನೇಲಿ ನಾನು ಹೇಗೆ ಹೇಳಿ ಹಾಕ್ತೀನೋ ನೀನು ಹೇಳ್ಕೊ, ನೋಡ್ಕೊ. ಅರ್ಥ ಆಗ್ತಾ ಇದೆಯಾ ನಿನಗೆ? ದಯವಿಟ್ಟು ಆರಿಕಾ ಮಂಜುನಾಥ್ ಅವ್ರಿಗೆ ನಾನು ಕೇಳೋದು ಏನು ಅಂತಂದರೆ, ಇಂತಹ ಕೆಟ್ಟ ಹುಳುಗಳು, ಇಂತಹ ಮೂರ್ಖರು, ಮುಟ್ಟಾಡರು, ಕಾಳೆಲಿಯವರು ಖಂಡಿತ ಇದ್ದೇ ಇರ್ತಾರೆ. ಯಾವುದೇ ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋದರೂ ಸಹ ಇಂತಹ ಮೂರ್ಖರು, ಕಾಳೆಲಿಯವರು ಇದ್ದೇ ಇರ್ತಾರೆ. ದಯವಿಟ್ಟು ಅವ್ರಿಗೆಲ್ಲ ತಲೆ ಕೆಡಿಸ್ಕೊಂಡಿರ. ದಯವಿಟ್ಟು ನಿಮ್ಮ ಕೆಲಸವನ್ನು ನೀವು ಮಾಡಬೇಕಂತ ಹೇಳಿ ಆರಿಕಾ ಮಂಜುನಾಥ್ ಅವರಲ್ಲಿ ನಮ್ಮ ಪ್ರಾರ್ಥನೆಗಳು. ಪಬ್ಲಿಕ್ ದಯವಿಟ್ಟು ಧರ್ಮ ಪ್ರಚಾರವನ್ನು ಮಾಡೋರು, ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥವ್ರಿಗೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು, ಭಗವಂತನ ಆಶೀರ್ವಾದ ಆರಿಕಾ ಮಂಜುನಾಥ್ ಅವ್ರ ಮೇಲೆ ಖಂಡಿತ ಇರಬೇಕು, ನಮ್ಮೆಲ್ಲರ ಮೇಲೆ ಇರಬೇಕು. ಯೂಟ್ಯೂಬ್ ಚಾನಲ್ ಇಟ್ಟಿದ್ದಾರಂತ ನೀನು ಇಟ್ಟಿಲ್ವೇನೋ ಮುಟ್ಟಾಳ? ಯೂಟ್ಯೂಬ್ ಚಾನಲ್ ನಿನ್ನೇನು ಯೂಟ್ಯೂಬ್ ಚಾನಲ್ ಅಲ್ವಾ? ಬೇರೆ ನಿನ್ನ ಸ್ವಂತ ಪ್ಲ್ಯಾಟ್ಫಾರ್ಮ್ ಮೇಲೆ ಏನಾದರೂ ನೀನು ವೀಡಿಯೋಸ್ ಮಾಡ್ತಾ ಇದೆಯಾ ಮುಟ್ಟಾಳ? ನಿಂದು ಸಹ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ವೀಡಿಯೋ. ಯೂಟ್ಯೂಬ್ ಚಾನಲ್ ಇಟ್ಟಿದ್ದಾರೆ, ಸ್ವಂತ ಇಟ್ಟಿದ್ದಾರೆ, ಇನ್ನೊಂದು ಮತ್ತೊಂದು ಎಕ್ಸ್ಟ್ರಾ ಎಕ್ಸೆಟ್ರಾ ಎಲ್ಲ ಹೇಳಿದ್ವಿ ಅನ್ಕೋ. ಕಸ ಕಡ್ಡಿ ಎಲ್ಲ ಯೂಟ್ಯೂಬಲ್ಲಿ ಪ್ರಚಾರ ಮಾಡಿದ್ವಿ ಅನ್ಕೋ. ನಿನ್ಗೆ ಹೇಳ್ತಾ ಇದ್ದೀನಿ, ಒಳ್ಳೆಯದಲ್ಲ ನಿನಗೆ. ದಯವಿಟ್ಟು ಪಬ್ಲಿಕ್ಕು ಇಂತಹವ್ರಿಗೆ ಆರಿಕಾ ಮಂಜುನಾಥ್ ಅವ್ರ ಯೂಟ್ಯೂಬ್ ಚಾನಲ್ ಇದೆ, ಅವ್ರ ಇನ್ಸ್ಟಾಗ್ರಾಮ್ ಪೇಜು ಸಹ ಇದೆ. ದಯವಿಟ್ಟು ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಖಂಡಿತ ಅವ್ರಿಗೆ ಅವಸರ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂಥವ್ರಿಗೆ. ಇಂತಹ ಮುಟ್ಟಾಡರನ್ನ, ಮೂರ್ಖರನ್ನು ನಾವು ಖಂಡಿತ ಸಮಾಜದಿಂದ ಹೊರಗೆ ಹಾಕಬೇಕು. ಇಂಥ ಯೂಟ್ಯೂಬಿಂದ ದಯವಿಟ್ಟು ಇಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.